ಇವತ್ತಿನ ಎಪಿಸೋಡಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ರೊಮೋದಲ್ಲಿ ಬಂದಿದ್ದೇ ಇತ್ತು. ನಿನ್ನೆ ಶುರುವಾಗಿದ್ದ ನಾಮಿನೇಷನ್ ಇವತ್ತು ಮುಂದುವರಿತು. ನಿನ್ನೆ ತ್ರಿವಿಕ್ರಮ್ ಯೂಸ್ ಮಾಡ್ಕೊಂಡಿದ್ದ ಡಮ್ಮಿ ನಾಮಿನೇಷನ್ ಧರ್ಮ ಅವ್ರನ್ನ ಮಂಜು ಮತ್ತೆ ಗೌತಮಿ ಇಬ್ರು ಯೂಸ್ ಮಾಡ್ಕೊಂಡ್ರು. ಮಂಜು ಎಮೋಷನಲ್ ಆಗಿ ಕೂಗಾಡಿದ್ರೆ ಗೌತಮಿ ತುಂಬಾ ಕಂಟ್ರೋಲ್ಡ್ ಆಗಿ ಸ್ಟೇಬಲ್ ಆಗಿ ವಾದ ಮಾಡಿದ್ರು. ಈ ಮಧ್ಯೆ ಮಂಜು ಭವ್ಯ ಪ್ಲಾನ್ ಮಾಡಿದ್ದನ್ನ ಶಿಶಿರ್ಗೆ ಭವ್ಯ ಮುಂದೆನೆ ಬಿಚ್ಚಿಟ್ಟು ಭವ್ಯನ ಸಿಗಾಕ್ಸಿದ್ರು. ನಾನು ಈ ಮೊದಲೇ ಹೇಳಿದ್ದೆ, ಈ ಮನೇಲಿ ಭವ್ಯ ತ್ರಿವಿಕ್ರಮ್ ರಂತವ್ರನ್ನ ಎದುರಾಕೊಳ್ಳಕ್ಕೆ ಇಲ್ಲ ಪ್ರಶ್ನೆ ಮಾಡಕ್ಕೆ ತುಂಬಾ ಜನ ಎದುರ್ತಾರೆ. ಇಲ್ಲಿ ಶಿಶಿರ್ ಕೂಡ ಮಾಡಿದ್ದದೆ. ಅಷ್ಟೊತ್ತು ಮಂಜಣ್ಣ ನೀನ್ ಮಾಡಿದ ತಪ್ಪು ಅಂತ ವಾದ ಮಾಡ್ತಾ ಇರೋರು, ಮಂಜಣ್ಣ ನಾನೆಲ್ಲ ಕಣಪ್ಪ ಅದ್ ಹೇಳಿದ್ದು ಭವ್ಯ, ಇಲ್ಲೇ ಇದ್ದಾಳೆ ಕೇಳು, ಕ್ಯಾಮ್ರಾಗಳಲ್ಲೆಲ್ಲ ರೆಕಾರ್ಡ್ ಆಗಿದೆ ಅಂದಾಗ ಭವ್ಯ ಕೂಡ ಅದನ್ನು ಒಪ್ಕೊಳ್ಳೋ ತರನೇ ಎಕ್ಸ್ಪ್ಲೈನ್ ಮಾಡ್ತಾಳೆ. ಅವಾಗ ಮಂಜಣ್ಣನ ಮೇಲೆ ಕೂಗಾಡ್ದಂಗೆ ಭವ್ಯ ಮೇಲೆ ಕೂಗಾಡಲ್ಲ ಶಿಶಿರು. ಎದ್ಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಕೇಳಿ ಅಂತ ಜನರಲ್ ಆಗಿ ಡೈಲಾಗ್ ಹೊಡೆದು ಕುತ್ಕೊಂಡ್ಬಿಡ್ತಾರೆ. ಇನ್ನು ಧನರಾಜ್ ಮತ್ತೆ ಹನುಮಂತಂದೇ ಸಪರೇಟ್ ಲೋಕ ಇದ್ದಂಗಿದೆ. ಇಬ್ರು ಒಟ್ಟಿಗೆ ಸೇರಿ ಸ್ನಾನ ಮಾಡಿದ್ರು. ಇನ್ನು ಭವ್ಯ ಜೊತೆ ಸೇರಿ ಫೈಟ್ ಸೀಕ್ವೆನ್ಸ್, ಲವ್ ಸೀಕ್ವೆನ್ಸ್ ಎಲ್ಲ ಕ್ರಿಯೇಟ್ ಮಾಡಿ ಮಜಾ ಮಾಡಿದ್ರು. ನಿನ್ನೆ ಸುರೇಶ್ ಅಣ್ಣನ್ 3,000 ಚಡ್ಡಿ ಸಿಕ್ತು ಅಂತ ಖುಷಿ ಪಟ್ರು. ಇವತ್ತು ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಕ್ಕನ್ ಚುಡಾಯಿಸಿದ್ರು. ಚಡ್ಡಿ ನಾಳೆ ಹಾಕಿರಿ. ಬಿಗ್ ಬಾಸ್ ಮನೇಲಿ ಇವರಿಬ್ರು ಬಂದ ಮಾತ್ರ ಯಾವುದೇ ಜಗಳ ಪಾಲಿಟಿಕ್ಸ್ ಇಲ್ದಂಗೆ ಸ್ನಾನ, ಚಡ್ಡಿ, ಸುರೇಶ್ ಮಾವ ಅಂತ ಸ್ವಲ್ಪ ಆರಾಮ ಮಾತಾಡೋದು ನೋಡಕ್ ಸಿಗುತ್ತೆ ನಮ್ಗೆ. ಇನ್ನು ಅರ್ಹ ಅನರ್ಹ ಅನ್ನೋ ಟಾಸ್ಕ್ ಅಲ್ಲಿ ಮಂಜು ತುಂಬಾ ಚೆನ್ನಾಗಿ ವಾದ ಶುರು ಮಾಡಿದ್ರು. ಜೋರಾಗಿ ಮಾತಾಡಿ ಹೈಪರ್ ಆದ್ರು. ಶೋಭಾ ಮಂಜಣ್ಣನ್ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿ ಗೆದ್ರು ಅಂತ ನನ್ಗನ್ನಿಸ್ತು. ಇನ್ನು ಗೌತಮಿ ವಾದ ಮಾಡಕ್ ಬಂದಾಗ ಶೋಭಾ ಅವ್ರನ್ನ ಪ್ರೊವೋಕ್ ಮಾಡಕ್ ಚೆನ್ನಾಗಿ ಟ್ರೈ ಮಾಡಿದ್ರು. ಗೌತಮಿ ಕಂಟ್ರೋಲ್ಡ್ ಆಗಿ ಪಾಯಿಂಟ್ ಉತ್ತರ ಕೊಟ್ಟು ಮಂಜಣ್ಣನ್ ತರ ಎಲ್ಲೂ ಕೂಗಾಡ್ದಂಗೆ ಶೋಭಾ ಅವ್ರನ್ನ ಕೂಲ್ ಮಾಡಿದ್ರು. ಗೌತಮಿ ಮೊದಲು ಬಂದಾಗ ವಾದ ಮಾಡಕ್ ಹೆದರ್ತಾ ಇದ್ರು, ಈಗ ತುಂಬಾ ಕಾಮ್ ಆಗಿ ವಾದ ಮಾಡ್ತಾ ಇದ್ದಾರೆ. ತ್ರಿವಿಕ್ರಮ್ ಮೊದಲು ಬಂದಾಗ ಇದೇ ರೀತಿ ಕಂಪೋಸ್ಡ್ ಆಗಿ ವಾದ ಮಾಡ್ತಿದ್ರು, ಈಗ ಸ್ವಲ್ಪ ಸೈಡ್ ಟ್ರ್ಯಾಕ್ ಆಗಿದ್ದಾರೆ. ಆದ್ರೆ ಮಂಜು ಮಾತ್ರ ಒಳ್ಳೆ ಗೇಮರ್ ಅನ್ನೋದು ಪ್ರೂವ್ ಮಾಡ್ಕೊಂಡ್ರು. ಈ ಮನೇಲಿ ಇದ್ರೆ ಇಲ್ಲ ವಿಲನ್ ಆಗಿರ್ಬೇಕು ಇಲ್ಲ ಹೀರೋ ಆಗಿರ್ಬೇಕು ಅಂತ ಅವ್ರಿಗೆ ಗೊತ್ತು. ಸದ್ಯಕ್ಕೀಗ ಶೋಭಾ ಹೀರೋನ ವಿಲನ ಅಂತ ಗೊತ್ತಿಲ್ಲ. ಸೊ ಅವ್ರ ಆಪೋಸಿಟ್ ಅಂತೂ ಇವ್ರು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಅದು ಬಿಟ್ಟು ಮಧ್ಯದಲ್ಲಿ ಕಾಣಿಸ್ದಂಗೆ ಸೈಲೆಂಟ್ ಆಗಿ ಇರಬಾರ್ದು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಈಗ ನೋಡಿದ್ರಲ್ಲ ಅರ್ಹ ಅನರ್ಹ ಟಾಸ್ಕ್ ಅಲ್ಲಿ ಮಂಜಣ್ಣ ಶೋಭಾ ಒಂದ್ ರೇಂಜಿಗೆ ಗೌತಮಿ ಬಿಟ್ರೆ ಬೇರೆ ಯಾರು ಕಾಣಿಸ್ಕೊಳ್ಳೇ ಇಲ್ಲ. ಸೊ ಇವತ್ತಿನ ಎಪಿಸೋಡ್ ಅಂತ ಏನ್ ಮಜವಾಗಿರ್ಲಿಲ್ಲ. ಸೊ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಥ್ಯಾಂಕ್ಸ್ ಬಟನ್ ಪ್ರೆಸ್ ಮಾಡಿ, ದಯವಿಟ್ಟು ಸಪೋರ್ಟ್ ಮಾಡಿ.